ರಾಜ್ಯಸಭಾ ಚುನಾವಣೆಯಲ್ಲಿ ಅಹಮದ್ ಪಟೇಲ್ಗೆ ಸೋಲಿನ ಭೀತಿ ಈಗ ಕಾಡ್ತಾ ಇದೆ. ಕಾಂಗ್ರೆಸ್ನ ಇಬ್ಬರು ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ರಾಘವ್ಜಿ ಪಟೇಲ್ ಮತ್ತು ಬೋಲಭಾಯ್ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ವಿಪ್ ಉಲ್ಲಂಘಿಸಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಮತವನ್ನ ಹಾಕಿದ್ದಾರೆ. ಚೋಟುಭಾಯ್ ವಾಸವ್ ಯಾರಿಗೆ ವೋಟ್ ಹಾಕಿದ್ದಾರೆ ಅನ್ನೋದು ಇನ್ನೂ ಕೂಡ ನಿಗೂಢವಾಗಿದೆ. ಜೆಡಿಯುನ ಚೋಟುಭಾಯ್ ವಾಸವ್ ನಿಮ್ಮ ಪರ ವೋಟ್ ಹಾಕ್ತೀನಿ ಅಂತ ಎರಡೂ ಪಕ್ಷದ ನಾಯಕರಿಗೂ ಕೂಡ ಭರವಸೆಯನ್ನ ಕೊಟ್ಟು ಒಳಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ 43 ಮತಗಳು ಅಹಮದ್ ಪಟೇಲ್ಗೆ ಬಂದಿವೆ ಅಂತ ಕಾಂಗ್ರೆಸ್ ಹೇಳಿಕೊಳ್ತಾ ಇದೆ. ಇನ್ನೊಬ್ಬ ಶಾಸಕ ವೋಟ್ ಹಾಕ್ತಾನೆ ಅಂತ ಕಾಂಗ್ರೆಸ್ ಭರವಸೆಯನ್ನು ಇಟ್ಕೊಂಡು ಕಾಯ್ತಾ ಇದೆ. ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಅರ್ಜುನ್ ಮೊದ್ವಾಡಿಯಾ ಈ ಬಗ್ಗೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಪ್ರತಿಷ್ಠೆಯ ಪ್ರಶ್ನೆ ಇದು. ಅಹಮದ್ ಪಟೇಲ್ ಕಡೆ ಕ್ಷಣದವರೆಗೂ ಕೂಡ ಕಳೆದ ತಿಂಗಳವರೆಗೂ ಕೂಡ ಒಂದು ಸೀಟನ್ನ ಆರಾಮಾಗಿ ಗೆದ್ಕೊಂಡ್ ಬರ್ತಾರೆ ಅಂತಾನೆ ಹೇಳಲಾಗ್ತಾ ಇತ್ತು. ಆದರೆ ಕಡೆ ಕ್ಷಣದಲ್ಲಿ ಎಂಟ್ರಿ ಕೊಟ್ಟಂತ ಅಮಿತ್ ಶಾ ಅಹಮದ್ ಪಟೇಲ್ ಅವರ ಹಾದಿಯಲ್ಲಿ ಮುಳ್ಳಿನ ರಾಶಿಯನ್ನೇ ಹಾಕಿದ್ದಾರೆ. ಹೀಗಾಗಿ ಅಹಮದ್ ಪಟೇಲ್ ಅವರ ಹಾದಿ ಸಾಕಷ್ಟು ಕಠಿಣವಾಗ್ತಾ ಇದೆ. 44 ವೋಟ್ಗಳು ಬೇಕು. 57 ಸದಸ್ಯ ಬಲದ ಕಾಂಗ್ರೆಸ್ ಪಕ್ಷ ಗುಜರಾತ್ನಲ್ಲಿ 6 ಜನ ಈಗ ಆಲ್ರೆಡಿ ರಿಸೈನ್ ಮಾಡಿದ್ದಾರೆ. ಉಳಿದಿರುವಂಥದ್ದು 51ರಲ್ಲಿ 44 ವೋಟ್ಗಳನ್ನು ಸೆಕ್ಯೂರ್ ಮಾಡಿಕೊಳ್ಳಿಕ್ಕೂ ಕೂಡ ಕಾಂಗ್ರೆಸ್ ಹರಸಾಹಸ ಪಡುವಂತಹ ಸನ್ನಿವೇಶ ಸೃಷ್ಟಿಯಾಗಿದೆ. ಗುಜರಾತ್ನ ಗಾಂಧಿನಗರದಲ್ಲಿ ನಡೀತಾ ಇರುವಂತಹ ವೋಟಿಂಗ್ ಇದು. ಈಗ ಆಲ್ರೆಡಿ ಹಲವಾರು ಶಾಸಕರು ವೋಟಿಂಗ್ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈಗ ಕಾಂಗ್ರೆಸ್ಗೆ ಸೋಲಿನ ಭೀತಿ ಉಂಟಾಗಿರುವಂಥದ್ದು. ಯಾಕಂದರೆ ಇಬ್ಬರು ಶಾಸಕರು ಆಲ್ರೆಡಿ ಕ್ರಾಸ್ ವೋಟ್ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ. ಈಗ ಮತ್ತಷ್ಟು ಮಾಹಿತಿಯೊಂದಿಗೆ ಲೈವ್ ಇದ್ದಾರೆ ಚಂದ್ರಮೋಹನ್. ಇಬ್ಬರು ಕಾಂಗ್ರೆಸ್ನ ಶಾಸಕರು ಕ್ರಾಸ್ ವೋಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. 57ರಲ್ಲಿ 6 ಜನ ಕಾಂಗ್ರೆಸ್ ಶಾಸಕರು ರಿಸೈನ್ ಮಾಡಿದ್ರು. 51 ಆಯ್ತು. 51ರಲ್ಲಿ 44 ಅವರು ಸೆಕ್ಯೂರ್ ಮಾಡ್ಕೋಬೇಕಾಗಿತ್ತು ವೋಟ್. ಅಷ್ಟು ಕೂಡ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ಅನುಮಾನ ಈಗ ಕಾಡ್ತಾ ಇದೆ ಚಂದ್ರಮೋಹನ್. ಹೌದು ಅಮರ್ ಪ್ರಸಾದ್, ಮುಖ್ಯವಾಗಿ ಈಗ ಗುಜರಾತ್ನಿಂದ 3 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ಮೊದಲೆರಡು ಸ್ಥಾನಗಳನ್ನು ಅನಾಯಾಸವಾಗಿ ಅಮಿತ್ ಶಾ ಮತ್ತು ಸ್ಮೃತಿ ಇರಾನಿ ಗೆಲುವನ್ನು ಸಾಧಿಸ್ತಾರೆ. ಈಗ 3ನೇ ಸ್ಥಾನಕ್ಕಾಗಿ ತೀವ್ರವಾದಂಥ ಪೈಪೋಟಿ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ನಡುವೆ ಉಂಟಾಗಿದೆ. ಬಿಜೆಪಿ ಅಭ್ಯರ್ಥಿಯಾಗಿ ಬಲವಂತ್ ಸಿನ್ಹಾ ರಾಜ್ಪೂತ್ ಈಗ ಅಧಿಕೃತವಾಗಿ ಕಣಕ್ಕಿಳಿದಿದ್ದಾರೆ. ಬಲವಂತ್ ಸಿನ್ಹಾ ರಾಜ್ಪೂತ್ ಇದುವರೆಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರು. ಆದರೆ ಈ ಚುನಾವಣೆ ಬರ್ತಾ ಇದ್ದಂತೆ ಕಾಂಗ್ರೆಸ್ನ MLA ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಿಜೆಪಿ ಅಧಿಕೃತ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಈಗ ಬಲವಂತ್ ಸಿನ್ಹಾ ರಾಜ್ಪೂತ್ ಅವರನ್ನೇ ಸೋಲಿಸಿ ಕಾಂಗ್ರೆಸ್ನ ಅಹಮದ್ ಪಟೇಲ್ ರಾಜ್ಯಸಭೆಗೆ ಆಯ್ಕೆಯಾಗುವಂತ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ 3ನೇ ಸ್ಥಾನಕ್ಕೆ ಈಗ ಬಲವಂತ್ ಸಿನ್ಹಾ ರಾಜ್ಪೂತ್ ಮತ್ತು ಅಹಮದ್ ಪಟೇಲ್ ನಡುವೆ ತೀವ್ರವಾದಂತಹ ಪೈಪೋಟಿ ನಡೀತಾ ಇದೆ. ಈಗ ಬಿಜೆಪಿ ಪಕ್ಷಕ್ಕೆ ಮೊದಲ ಇಬ್ಬರು ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡ ಬಳಿಕ ಸುಮಾರು ಇನ್ನೂ 30 ಮತಗಳು ಹೆಚ್ಚುವರಿಯಾಗಿ ಉಳಿತಿವೆ. ಈ 30 ಮತಗಳನ್ನೇ 3ನೇ ಅಭ್ಯರ್ಥಿಯಾಗಿರ್ತಕ್ಕಂಥ ಬಲವಂತ್ ಸಿನ್ಹಾ ರಾಜ್ಪೂತ್ ಅವರಿಗೆ ನೀಡೋದು. ಜೊತೆಗೆ ಕಾಂಗ್ರೆಸ್ನಿಂದಲೂ ಕೂಡ ಸುಮಾರು 15 ಮತಗಳನ್ನ ಸೆಳೆಯಬೇಕು ಅಂತೇಳಿ ಬಿಜೆಪಿ ಪಕ್ಷ ಪ್ಲಾನ್ ಅನ್ನ ರೂಪಿಸಿಕೊಂಡಿದೆ. ಈ ಮೂಲಕವಾಗಿ 15 ಮತಗಳನ್ನು ಸೆಳೆದ್ರೆ ಅಹಮದ್ ಪಟೇಲ್ ಅವರಿಗೆ ಸೋಲು ಉಣಿಸಬಹುದು ಅನ್ನುವ ಲೆಕ್ಕಾಚಾರ ಬಿಜೆಪಿ ನಾಯಕರದಾಗಿದೆ. ಮುಖ್ಯವಾಗಿ ಅಹಮದ್ ಪಟೇಲ್ ಸೋನಿಯಾ ಗಾಂಧಿ ಅವರ ರಾಜಕೀಯ ಕಾರ್ಯದರ್ಶಿಯಾಗಿದ್ದಾರೆ. ಜೊತೆಗೆ 1993ರಿಂದ ಇಲ್ಲಿವರೆಗೂ ಸತತ 4 ಬಾರಿಗೆ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಈ ಹಿಂದೆ 77-80ರ ಅವಧಿನಲ್ಲೂ ಕೂಡ ಅಹಮದ್ ಪಟೇಲ್ ಲೋಕಸಭಾ ಸದಸ್ಯರಿಗೆ ಆಯ್ಕೆ ಆಗ್ತಿದ್ರು. ಅದಾದ ಬಳಿಕ ಸತತವಾಗಿ 1993ರಿಂದ ಇಲ್ಲಿವರೆಗೆ ರಾಜ್ಯಸಭಾ ಸದಸ್ಯರಿಗೆ ಆಯ್ಕೆ ಆಗ್ತಾ ಇದ್ದಾರೆ. 5ನೇ ಬಾರಿಗೆ ಅಹಮದ್ ಪಟೇಲ್ ರಾಜ್ಯಸಭೆಗೆ ಆಯ್ಕೆ ಆಗೋದನ್ನು ತಡಿಬೇಕು. ಆ ಮೂಲಕವಾಗಿ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರಿಗೆ ತೀವ್ರವಾದಂತಹ ಮುಖಭಂಗ ಮತ್ತು ಮುಜುಗರವನ್ನ ಉಂಟು ಮಾಡಬೇಕು. ಯಾಕೆಂದ್ರೆ ಸೋನಿಯಾ ಗಾಂಧಿ ಅವರ ರಾಜಕೀಯ ಕಾರ್ಯದರ್ಶಿ ಆಗಿರುವ ಅಹಮದ್ ಪಟೇಲ್ರನ್ನೇ ಸೋನಿಯಾ ಗಾಂಧಿ ಅವರಿಗೆ ಗೆಲ್ಲಿಸಿಕೊಳ್ಳಿಕ್ಕೆ ಆಗಲಿಲ್ಲ ಅನ್ನುವ ಸಂದೇಶ ಇಡೀ ದೇಶಾದ್ಯಂತ ಹೋಗಬೇಕು. ಆ ಮೂಲಕವಾಗಿ ಮುಂಬರುವ ಗುಜರಾತ್ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಒಂದು ನೈತಿಕ ಸ್ಥೈರ್ಯ ಕುಸುವಂತೆ ಮಾಡಬೇಕು ಅನ್ನುವ ತಂತ್ರವನ್ನು ಬಿಜೆಪಿ ಈಗ ಅನುಸರಿಸ್ತಾ ಇದೆ. ಆದ್ರೆ ಈಗ ಕಾಂಗ್ರೆಸ್ ಪಾಳೆಯ ಕೂಡ ಈ ಚುನಾವಣೆಯನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಅಹಮದ್ ಭಾಯ್ ಪಟೇಲ್ ಅವರನ್ನ ಗೆಲ್ಲಿಸಿಕೊಳ್ಳಲಿಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಈಗಾಗಲೇ ಸುಮಾರು 43 ಮತಗಳು ಅಹಮದ್ ಪಟೇಲ್ ಅವರಿಗೆ ಬಂದಿವೆ ಅಂತ ಕಾಂಗ್ರೆಸ್ ನಾಯಕರುಗಳು ಕ್ಲೈಮ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಈಗಾಗಲೇ ಇಬ್ಬರು ಕಾಂಗ್ರೆಸ್ನ MLAಗಳನ್ನೇ ಕ್ರಾಸ್ ವೋಟಿಂಗ್ ಅನ್ನು ಮಾಡಿ ಬಿಜೆಪಿ ಅಭ್ಯರ್ಥಿಗೆ ಮತ ನೀಡಿದ್ದಾರೆ. ರಾಘವ್ಜಿ ಪಟೇಲ್ ಮತ್ತು ಬೋಲಭಾಯ್ ಇಬ್ಬರು ಕೂಡ ಕಾಂಗ್ರೆಸ್ ಪಕ್ಷದ ವಿಪ್ಪನ್ನು ಉಲ್ಲಂಘಿಸಿ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಗೆ ಮತವನ್ನು ಹಾಕದೆ ಬಿಜೆಪಿ ಅಭ್ಯರ್ಥಿಗೆ ಮತವನ್ನು ಹಾಕಿದ್ದಾರೆ. ಹಾಗಾಗಿ ಈಗ ಅಹಮದ್ ಪಟೇಲ್ ಈ ಬಾರಿ ರಾಜ್ಯಸಭಾ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸ್ತಾರಾ ಇಲ್ವಾ ಅನ್ನೋದು ಭಾರಿ ಕುತೂಹಲವನ್ನು ಕೆರಳಿಸಿದೆ. ಮತ್ತು
ಮತ್ತು ನಿಗೂಢವಾಗೂ ಕೂಡ ಆಗಿದೆ. ಏಕೆಂದರೆ ಕೆಲವೊಂದು JDU-ನ MLA-ಗಳು ಅಹಮದ್ ಭಾಯ್ ಪಟೇಲ್ಗೆ ವೋಟ್ ಹಾಕ್ತೇವೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಬಿಜೆಪಿಯ ನಾಯಕರುಗಳು ಕೂಡ ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕ್ತೇವೆ ಅಂತೇಳಿ ಎರಡೂ ಪಕ್ಷಗಳಿಗೂ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ JDU-ನ ಚೋಟು ವಾಸವ್ ಯಾರಿಗೆ ಮತ ಹಾಕ್ತಾರೆ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. NCP ಪಕ್ಷದಲ್ಲಿ ಇಬ್ಬರು MLA-ಗಳಿದ್ರು ಕೂಡ NCPಯ ಒಬ್ಬ MLA ಈಗಾಗಲೇ ಬಿಜೆಪಿಗೆ ಮತ ಹಾಕ್ತೀನಿ ಅಂತ ಹೇಳಿದ್ರೆ, ಇನ್ನೊಬ್ಬ MLA ಕಾಂಗ್ರೆಸ್ಗೆ ಮತ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ಕ್ರಾಸ್ ವೋಟಿಂಗ್ ಎಷ್ಟು ಮತಗಳು ಆಗಿವೆ ಅನ್ನೋದು ಕೂಡ ಇನ್ನೂ ಸ್ಪಷ್ಟ ಆಗಿಲ್ಲ. ಈಗ ಸಂಜೆ 6 ಗಂಟೆ ವೇಳೆಗೆ ಚುನಾವಣಾ ಫಲಿತಾಂಶ ಪ್ರಕಟ ಆಗುತ್ತೆ. ಆ ವೇಳೆಗೆ ಕ್ರಾಸ್ ವೋಟಿಂಗ್ ಎಷ್ಟು ಜನ ಮಾಡಿದರೆ ಮತ್ತು ಅಹಮದ್ ಪಟೇಲ್ ಗೆಲ್ತಾರಾ ಇಲ್ವಾ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗಾಗಲೇ ಗೊತ್ತಾಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು ಇಬ್ಬರು ಕಾಂಗ್ರೆಸ್ನ MLA-ಗಳು ಈ ರಾಜ್ಯಸಭಾ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಅನ್ನು ಮಾಡಿದರೆ, ಕಾಂಗ್ರೆಸ್ ಪಕ್ಷದ ವಿಪ್ಪನ್ನ ಉಲ್ಲಂಘಿಸಿದ್ದಾರೆ. ಇನ್ನೂ ಕೆಲವು MLA-ಗಳನ್ನ ಸೆಳೆಯಲಿಕ್ಕೆ ಬಿಜೆಪಿ ಕೂಡ ಪ್ರಯತ್ನವನ್ನ ನಡೆಸಿದೆ. ಹಾಗಾಗಿ ಬಿಜೆಪಿಯ ಪ್ರಯತ್ನ ಯಶಸ್ವಿ ಆಗುತ್ತಾ? ಈ ಬಿಜೆಪಿ ಇಷ್ಟೆಲ್ಲ ಪ್ರಯತ್ನಗಳನ್ನು ನಡೆಸಿದ ಬಳಿಕೂ ಕೂಡ ಅಹಮದ್ ಪಟೇಲ್ ಗೆಲ್ತಾರಾ ಇಲ್ವಾ ಅನ್ನೋಂಥ ಕುತೂಹಲ ಇದೆ. ಈ ಒಂದು ಕುತೂಹಲಕ್ಕೆ ಇವತ್ತು ಸಂಜೆಯೇ ತೆರೆ ಬೀಳಿದೆ. ಹೀಗಾಗಿ ಏನೇ ಆಗಲಿ ಈ ಒಂದು ಚುನಾವಣೆಯಲ್ಲಿ ಅಹಮದ್ ಪಟೇಲ್ ಸೋತ್ರೆ ಅದು ಕಾಂಗ್ರೆಸ್ಗೆ ದೊಡ್ಡ ಮುಖಭಂಗ, ಜೊತೆಗೆ ಸೋನಿಯಾ ಗಾಂಧಿ ಅವರಿಗೂ ಕೂಡ ಮುಖಭಂಗ. ಹಾಗಾಗಿನೇ ಈ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರುಗಳು ಕೂಡ ಈ ಚುನಾವಣೆಗೂ ಮತ್ತು ಸೋನಿಯಾ ಗಾಂಧಿ ಅವರು ಕೂಡ ಯಾವುದೇ ಸಂಬಂಧ ಇಲ್ಲ. ಇದೊಂದು ರಾಜ್ಯಸಭಾ ಚುನಾವಣೆ. ಈ ಚುನಾವಣೆಯಲ್ಲಿ ಸೋತ್ರೆ ಅದು ಅಹಮದ್ ಪಟೇಲ್ ಅವರ ಸೋಲು ಮಾತ್ರ ಆಗುತ್ತೆ ವಿನಃ ಅದು ಸೋನಿಯಾ ಗಾಂಧಿ ಅವರ ಸೋಲು ಅಥವಾ ಸೋನಿಯಾ ಗಾಂಧಿ ಅವರಿಗೆ ಮುಜುಗರ, ಮುಖಭಂಗ ಯಾವುದನ್ನು ತರೋದಿಲ್ಲ ಅನ್ನುವ ವ್ಯಾಖ್ಯಾನವನ್ನು ಈಗಾಗಲೇ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅಮರ್ ಪ್ರಸಾದ್.